ಏನೂ ಇಲ್ಲ, ನಾನು ಒಂದು ಲೋನ್ ತೊಗೊಂಡಿದ್ದೆ. ಈ ಸಂಘಗಳಲ್ಲಿ ಲೋನ್ ಕೊಡ್ತಾರಲ್ಲ ಆಂಟಿ, ಆ ಥರ ಲೋನ್ ತೊಗೊಂಡಿದ್ದೆ. 50,000 ತೊಗೊಂಡಿದ್ದೆ. ಅದು ಫುಲ್ ಕ್ಲಿಯರ್ ಆಯಿತು. ಇವಾಗ 3 ಲಕ್ಷ ಕೊಡ್ತಾರೆ ಲೋನು. 3 ಲಕ್ಷ ತೊಗೋಬೇಕು ಅಂದರೆ ಏನು ಮಾಡಬೇಕು ಅಂದರೆ ಸ್ವಂತ ವ್ಯಾಪಾರ ಮಾಡಬೇಕಂತೆ. ಸ್ವಂತ ವ್ಯಾಪಾರ ಅಥವಾ ಏನಾದರೂ ಟೈಲರಿಂಗು ಈ ಥರದ್ದು ಏನಾದರೂ ಇರಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಯೋಚನೆ ಮಾಡಿದೆ ಏನು ಮಾಡೋದು ಅಂತ. ಮನೇಲಿದ್ದರೆ ಕೊಡಲ್ವಂತೆ. ಈಗ ಬರ್ತಾರೆ ಮೇಡಮ್ ಅವರು, ಒಂದು 10 ನಿಮಿಷ ನಿಮ್ಮ ಅಂಗಡಿನ ನನ್ನ ಅಂಗಡಿ ಅಂತ ಹೇಳ್ತೀನಿ. ನಮ್ದು ಐತೆ ಆಲ್ರೆಡಿ ಲೋನು. ಅಲ್ಲ, ಅವ್ರೇನು ಏನು ಕೇಳಲ್ಲ. ನಾನು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ. ನಾನು ಇಲ್ಲಿ ನಿಮ್ದು ಅಂಗಡಿ ಅಂತ ನೋಡ್ಬಿಟ್ಟು ಒಂದು ಸೈನ್ ಹಾಕೊಂಡು ಹೋಗ್ತಾರೆ. ಗೊತ್ತಲ್ಲ ಇವಾಗೆಲ್ಲ ಬರ್ದ್ರೆ ಆಮೇಲೆ ಹೆಸ್ರು ಏನೋ ತೊಗೊಳಲ್ಲ. ಹೆಸ್ರು ಏನೋ ತೊಗೊಳಲ್ಲ, ಸುಮ್ಮನೆ ನೋಡ್ಬಿಟ್ಟು ನಾನು ಒಂದು ಸೈನ್ ಹಾಕ್ಸ್ಕೋತಾರೆ ಅಷ್ಟೇ. ಇಲ್ಲಿ ತರಕಾರಿ ಅಂಗಡಿ ಇದೆರಡು ನಿಮ್ದೇನಾ? ಹಾಂ ಮೇಡಮ್. ಸರಿ ಆಯ್ತು. ವ್ಯಾಪಾರ ಎಲ್ಲ ಹೆಂಗ್ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ಇವ್ರು ಯಾರು ಈ ಕಡೆ ತಿರ್ಕೊಂಡು ನಿಂತಿದ್ದಾರೆ? ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಒಂಚೂರು ಈ ಕಡೆ ತಿರುಗಿ. ಈಗ 3 ಲಕ್ಷ ಲೋನ್ ಆಗ್ತಾ ಇದೆ. ಕರೆಕ್ಟಾಗಿ ಕಟ್ಕೊಂಡು ಹೋಗ್ತೀರಾ ಅಲ್ವಾ? ಎಲ್ಲ ಕ್ಲೀನಾಗಿ ಕಟ್ಕೊಂಡು ಹೋಗ್ತೀರಾ? ಗೆಳೆಯಮ್ಮ ಶೆಟ್ರನ್ನ ಯಾಕೆ ಮೇಡಮ್? ಏನು ಆಟ ಆಡ್ತಾ ಇದ್ದೀರಾ? ಹಳೆ ಲೋನ್ ಇಲ್ಲಮ್ಮ ಮೇಡಮ್. ಅದು ಈಗ 3 ಲಕ್ಷ ಕೊಡ್ತಾರಲ್ಲ, ಅದು ಕ್ಲಿಯರ್ ಆಗುತ್ತಂತಲ್ಲ, ಮುರ್ಕೊಂಡ್ ಕೊಡ್ತೀನಿ ಅಂತ ಹೇಳಿದ್ರು. ಓ, ನೀನೇ ವಜಾ ಹಾಕೊಂಬಿಟ್ಟ ಅದಕ್ಕೆ? ಇಲ್ಲ, ಹಳೆ ಲೋನ್ ಕ್ಲಿಯರ್ ಆಗ್ದಂಗೆ ಅದ ಹೆಂಗಮ್ಮ? 3 ಲಕ್ಷ ಕೊಟ್ಟಾಗ 15,000 ಕಟ್ಟಿರ್ಲಿಲ್ಲ ನಾನು. 50,000ದಲ್ಲಿ ಮುರ್ಕೊಂಡ್ ಕೊಟ್ರು. ಇವಾಗ 3 ಲಕ್ಷದಲ್ಲಿ 50,000 ಮುರ್ಕೊಂಡ್ ಕೊಡ್ರಿ. ಇವ್ರೇನಾಗಬೇಕು? ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಈಗ 3 ಲಕ್ಷದಲ್ಲಿ ನಿನಗೆ 50,000 ಮುರ್ಕೊಂಡು ಕೊಡ್ಬೇಕಾ ನಿನಗೆ? ಒಳ್ಳೆ ಲಾಜಿಕ್ಕು. ಹೇಳಿರಿ ಶೆಟ್ರನ, ಅಂಗಡಿ ಸೀಸ್ ಮಾಡ್ತಾ ಇದೀವಿ ನಾವು. ಯಾಕೆ? ನಾವು ಅವರು ಅಲ್ಲ, ಹಳೆ ಲೋನೇ ತೀರ್ಸಿಲ್ಲ ಅಮ್ಮ ಇನ್ನೂ. ಏನ್ ಪರವಾಗಿಲ್ಲ, ಅದನ್ನ ಮುರ್ಕೊಂಡ್ ಕೊಡಿ ಸಾಕು. ಇದು ನಮ್ಮ ಅಂಗಡಿನೇ, ಕೆಲ್ಸಕ್ಕಿದ್ದಾರೆ. ಸುಮ್ನೆ ನಾವು ನಮ್ದು ಅಂಗಡಿ ಇದು, ಇವರು ಆ ತರ ಬಂದವ್ರಷ್ಟೇ. ಈಗ ನನಗೆ ಕರೆಕ್ಟಾಗಿ ಹೇಳಿ ಅವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಮತ್ತೆ ಅವಾಗ್ಲೇ ಹೆಂಗ್ ಒಪ್ಕೊಂಡ್ರಿ ನೀವು? ನಾವು ಒಪ್ಕೊಂಡಿಲ್ಲ. ಅವ್ರು ಇನ್ನು ಹೇಳ್ತಾ ಇದ್ರು ಕರೆಕ್ಟಾಗಿ ನೀವು ಬಂದ್ರಿ. ಇನ್ನ ನನ್ಗೆ ಅವ್ರು ಬಂದು ಅಲ್ಲಿ ಇರ್ತಿದ್ರು ಅಷ್ಟೇ. ಅಲ್ಲ, ನಿಮ್ದ ಅಂಗಡಿ ಅಮ್ಮ ಅಂದಿದ್ಕೆ ನೀವು ಹೂ ಅಂದ್ರಿ. ಮನೇಲಿರೋ ಕೋಪ ಎಲ್ಲ ಆ ತರ ಎಲ್ಲ ಏನು ಫಿಲಮ್ನಾಗ ಮಾತಾಡ್ದಂಗ್ ಮಾತಾಡ್ತಾರೆ ಅಲ್ಲ? ಫಿಲಮ್ ಇದು? ಅದೇ ಅಲ್ಲಮ್ಮ, ನಾವು ನಮ್ದು ಲೋನ್ಗಳವೆ. ರಿಯಾಲಿಟಿನ ಇದು? ಹಂಗಾರೆ ಇಬ್ರು ಸೇರ್ಕೊಂಡು ರಿಯಲ್ ಆಗಿ ನಾಟಕ ಆಡ್ತಾ ಇದೀರಾ ನನ್ನ ಹತ್ರ? ಮಾಡ್ಕೊಳ್ರಿ, ನಮ್ದು ಅಂಗಡಿ ಇದು, ಸರಿನಾ? ಅವ್ರು ಯಾರು ಅಂತ ನಮಗೆ ಅಕ್ಕ, ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಒಪ್ಕೊಂಡ್ರಿ ನೀವು? ಮತ್ತೆ ಎಲ್ಲಿ ಒಪ್ಕೊಂಡಿ ನಾನು? ಹೂ ಅನ್ಲಿಲ್ವಾ ನೀವು? ಇಲ್ಲ ಇಲ್ಲ, ಬೇಡಪ್ಪ, ನಾವ್ ಅಂತ ಸಹವಾಸಕ್ಕೆ ಹೋಗಲ್ಲ ನಾವು, ಸರಿನಾ? ನಾವ್ ಬೇರೆ ನಮ್ದೇ ನಮಗ್ ಸಾಕು. ಈಗ ಅಕ್ಕ, ಸಾಲ ತೀರಿಸ್ತೀರಾ? ಅಂಗಡಿ ಕ್ಲೋಸ್ ಮಾಡ್ಕೊಂಡು ಹೋಗ್ಲಾ? ಅಲ್ಲ, 3 ಲಕ್ಷ ಕೊಡ್ತೀರಲ್ಲ, ಮುರ್ಕೊಂಡ್ ಕೊಡಿ. ಇದೇ ನಮ್ಮ ಅಂಗಡಿ. ಹೆಸರು ಬರ್ಕೊಳ್ಳಿ. ಯಾರಮ್ಮ ನೀನು? ತಲೆ ಸರಿ ಇದೆಯಾ ಇಲ್ವಾ? ಹಳೆ ಲೋನ್ ಕ್ಲಿಯರ್ ಮಾಡ್ದಂಗೆ ಯಾರಮ್ಮ ಹೊಸ ಲೋನ್ ಕೊಡ್ತಾರೆ? ಅಲ್ಲ ಅಕ್ಕ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಒಂದ್ ನಿಮಿಷ. ಈಗ ಹಳೆ ಲೋನ್ ಕ್ಲಿಯರ್ ಮಾಡ್ದಲೆ ಹೊಸ ಲೋನ್ ಯಾರನ್ನ ಕೊಡ್ತಾರ? ಕೊಡಲ್ಲ ಅಲ್ವಾ? ಅದ್ ನಿಮ್ಗೂ ಗೊತ್ತು ತಾನೆ? ಒಂದ್ ನಿಮಿಷ, ಅದ್ ನಿಮ್ಗೂ ಗೊತ್ತು ತಾನೆ? ಮತ್ತೀಗ ಹಳೆ ಲೋನ್ ಕ್ಲಿಯರ್ ಮಾಡ್ಬಿಡಿ, ಹೊಸ ಲೋನ್ ಸ್ಯಾಂಕ್ಷನ್ ಮಾಡಿಸ್ತೀನಿ ನಾನು. ಏನೇನ ಮಾಡ್ಕೊಳಮ್ಮ, ನೀನ್ ಸುಮ್ನೆ ನಮ್ಮ ಹತ್ರ ಜಗಳ ಮಾಡ್ಬೇಡ. ನಾವ್ ಅಂತದಕ್ಕೆಲ್ಲ ಹೋಗಲ್ಲ. ಈ ಕೆಲ್ಸ ಬೇರೆ ಮಾಡಿದ್ಯಾ? ಈ ಅಂಗಡಿ ತೋರಿಸ್ಬಿಟ್ಟು ನಮಗೆ ಇದೇ ನನ್ನ ಅಂಗಡಿ ಅಂತ ಹೇಳಿ ಲಾಸ್ಟ್ ಟೈಮ್ 50,000 ಇಸ್ಕೊಂಡಿದ್ದಾರೆ ನಮ್ಮ ಹತ್ರ. ನೀವು ಬಾಗ್ಲಾಕಿದ್ಮೇಲೆ ಹೆಂಗ್ ಕೊಡ್ರಿ? ಅಕ್ಕ, ಇದೇ ನಮ್ಮ ಅಂಗಡಿ ಅಂತ ತೋರ್ಸೋರಕ್ಕ. ಇವಾಗ ಕೊಟ್ಲು ನೋಡಿ ಡೀಟೇಲ್ಸ್. ಹಂಗೆ ಕೊಟ್ರು. ಈಗ ಅಂಗಡಿ ಫೋಟೋ ಹೊಡ್ಕೊಂಡು ನೀನ್ ಮಾಡ್ತೀನಿ. ಇವ್ರ ಹೆಸರು ಮೇಲೆ ಕೊಟ್ರು ಪರವಾಗಿಲ್ಲ. ಇಬ್ರುದುನು ನಿಂತ್ಕೊ. ಸುಮ್ನೆ ಹೋಗಮ್ಮ. ಸ್ಲೇಟ್ ಇಟ್ಕೊಂಡು ನಿಂತ್ಕೊಂತ್ಯಾ? ಬೇಡ, ಪರವಾಗಿಲ್ಲ. ಹಿಂಗೆ ನಿಂತ್ಕೊಂತ್ಯಾ? ಅಕ್ಕ, ಸುಮ್ನೆ ಹೋಗಮ್ಮ ನೀನು. ಇಲ್ಲಿ ಕೆಳಗಡೆ ನಿನ್ನೆ ಕೆಳಗಡೆನೆ ಹಿಂಗೆ ಆಗೈತೆ. ಅದನ್ನ ಕೇಳ್ತಾ ಇದೀನಿ. ನಮ್ಮ ಅಂಗಡಿಯಲ್ಲಿ ಹಿಂಗೆ ಮಾಡವ್ರೆ, ಅದನ್ನ ಕೇಳ್ತಾರ. ಅದು ಲೋನ್ ಅನ್ಕೊ ಬಂದವ್ರ? ಯಾಕ್ರ ನೀವು ಜನರು ಅಮಾಯಕ? 3 ಲಕ್ಷದಲ್ಲಿ ಬೇಕಾದ್ರೆ ಸುಮ್ನೆ ಹೋಗಮ್ಮ ನೀನು. ನಾವು ಕೂಲಿ ಮಾಡ್ಕೊಂಡು ತಿಂತೀವಿ ನಿಮ್ಮ ಹತ್ರ. ಅಕ್ಕ, ಒಳಗೆಲ್ಲ ಹೋಗ್ಬಾರ್ದು ಅಕ್ಕ. ಬನ್ನಿ ಒಳಗೆ. ಅಕ್ಕ, ನಾನು ಇವಾಗ ಶೆಟ್ರು ನಿಮ್ನ ಒಳಗೆ ಹಾಕ್ಬಿಟ್ಟು ಶೆಟ್ರ್ ಎಳ್ದು ಬಿಡ್ತೀನಿ. ಈಗ ನಾನು ಇಡ್ತೀರಾ ಒಳಗೇನೆ? ಹೆಂಗ್ ಕಂಡು ಹಾಕ್ತೀರಾ ಹೇಳಿ? ಮತ್ತೆ ಬನ್ನಿ ಅಕ್ಕ, ಆಚೆ ಸಮಾಧಾನವಾಗಿ ಮಾತಾಡೋಣ. ನಾನು ಜಗಳ ಮಾಡಕ್ ಬಂದಿಲ್ಲ, ಬನ್ನಿ. ಇಲ್ಲ, ನೀವ್ ಹೇಳಿ ಏನು ಅಂತ ಹೇಳಿ. ಅಯ್ಯೋ ಅಕ್ಕ, ಆಯ್ತು, ಆಚೆ ಬಂದ್ ಮಾತಾಡಕ್ಕ. ಪರವಾಗಿಲ್ಲ, ಇಲ್ಲೇ ಮಾತಾಡಿ, ಹೇಳ್ತೀನಿ ಏನು. ನಿಮ್ದು ಅಂಗಡಿ ಏನಿದ್ದು? ಕರೀರಿ ನಿಮ್ಮ ಅಕ್ಕನ. ನಾನು ಒಳಗ್ ಬರ್ತೀನಿ ಅಂದ್ರೆ ನಾನು ಏನ್ ಬೇಕೋ ಅದೇ ಮಾಡ್ಬಿಡ್ತೀನಿ. ಹೌದಾ? ಹೋಗು ನೋಡೋಣ. ನಮ್ದೇ ಅಂಗಡಿ. ಹೋಗಿ ಮತ್ತೆ ಒಳಗ್ ಹೋಗ್ರಿ ಮೇಡಮ್. ನೀವ್ಯಾರು? ನಿಮ್ ಮಗನಾ? ಅಲ್ಲ, ನಿಮ್ ಮಗನಾ? ಒಳಗ್ ಹೋಗಪ್ಪ. ಇಲ್ಲಿ ಬಾಪ, ಇಲ್ಲಿ ನಿಂತ್ಕೋ. ಇಲ್ಲಿ ಈ ಹುಡ್ಗಿ ಅವರಲ್ಲಪ್ಪ, ಇವ್ರು ಆಂಟಿನಾ? ಓಕೆ. ಇವ್ ಅಮ್ಮ ಏನ್ ಮಾಡಿದಾರೆ ಗೊತ್ತಾ? ನಿಮ್ ಅಂಗಡಿ ತೋರಿಸ್ಬಿಟ್ಟು ನನ್ನ ಹತ್ರ ಲಾಸ್ಟ್ ಟೈಮ್ ನಮ್ಮ ಹತ್ರ 50,000 ಲೋನ್ ತಗೊಂಡಿದ್ದಾರೆ. ಅದನ್ನ ಇನ್ನೂ ತೀರ್ಸಿಲ್ಲ. ಈಗ ಮತ್ತೆ ಇದೇ ಅಂಗಡಿ ತೋರಿಸ್ಬಿಟ್ಟು 3 ಲಕ್ಷ ಲೋನ್ಗೆ ಇದ್ ಮಾಡಿದ್ದಾರೆ. ಸುಮ್ನೆ ಇರಮ್ಮ. ನಾವು ಒಂಚೂರು ಒಳಗೆ ಹೋಗ್ತೀವಿ. ಅಕ್ಕ, ನಿಮ್ದಲ್ವಾ? ಕತ್ತಿಡ್ ದಬ್ಬಿ ಮತ್ತೆ ಅವಳ ನಾಚೆ. ಅಂಗಡಿ ಎಷ್ಟು ಬೇಕು ಹೇಳು, ನಾನೇ ವ್ಯಾಪಾರ ಮಾಡ್ತೀನಿ. ಅಲೋ, ಲೋನ್ ಇಸ್ಕೊಳಕ್ ಬಂದ್ರೆ ವ್ಯಾಪಾರ ಕೇಳಿದ್ ಬಿಟ್ರ?
ಕತ್ತಿಡ್ ದಬ್ಬಿ ಹೇಳ್ತೀನಿ ನೀವು ಒಳಗ್ ಬಂದ್ರೆ ದಬ್ಬದ್ದೆ. ಹೋಗ್ರಿ ಮತ್ತೆ ನೋಡೋಣ ನಿಂತ್ಕೊಂಡವ್ರು ಹೆಂಗ್ ಹೋಗ್ಲಿ? ಬಾಪ ಈ ಕಡೆ ಬಾಪ ಇಲ್ಲ ಹಂಗೋಗಪ್ಪ ಜಾಗ ಇಲ್ವಾ? ಐತಲ್ಲ ಇಲ್ಲೇ ಜಾಗ. ನಮ್ಗೆ ಇಲ್ಲೊಂದು ಡೋರ್ ಮಾಡಿದ್ವಿ. ಅಲ್ಲಿ ಸಿಗಲ್ವಲ್ಲ ನೀವ್ ಹೋದ್ರೆ ನಡಿಯಮ್ಮ ತಗೊಳಕ್ಕ ಅಲ್ಲಿ ಕಡ್ಡಿ ಇದೆಯಲ್ಲ ಏನೇನ್ ಅಂಗಡಿ ಹತ್ರ ಬಂದೆ. ಈಗ ಅವ್ರ ಏನ್ ಮಾಡ್ಬೇಕಮ್ಮ? ಏನ್ ಲೋನ್ಗೋಸ್ಕರ ಅಷ್ಟೇ. ನಾಟಕ ಆಡ್ತಾ ಇದೀರಾ ನೀವ್ಗಳು ನಿಂತ್ಕೊಳ್ಳಿ ಫೋಟೋ ತೆಗ್ದು ನಿನಗೆ ಕಳಿಸ್ತೀನಿ ಈಗ ಏನ್ ಮಾಡ್ಬೇಕಂತೀವ್ರು? ಒಳ್ಳೆ ಅವಳು ಏನೋ ಲೋನ್ ತಗೋಬೇಕಂತೆ ಅಂಗಡಿ ತೋರ್ಸಿ ಅಂತವಳೆ. ನೀವು ಸ್ಟಾರ್ಟಿಂಗ್ ಯಾಕೆ ಒಪ್ಕೊಂಡ್ರಿ ಮತ್ತೆ ನನ್ನ ಹತ್ರ? ಮೇಡಮ್ ಇನ್ನೂ ನಾನು ನಮ್ಮ ಹತ್ರ ಸಾಕ್ಷಿ ಇದೆ. ದೇವ್ರ ಸತ್ವಾಗ್ಲೂ ನಾನು ಒಪ್ಕೊಂಡಿಲ್ಲ. ನಾನು ಹೇಳ್ತಾ ಇದೀನಿ ನಮ್ದು ಲೋನ್ ಐತೆ ನೀನ್ ಆತರ ಮತ್ತೆ ಅವಳು ಹೇಳುವಾಗ ನೀವ್ ಯಾಕೆ ಸುಮ್ಮನಿದ್ರಿ? ಇರಿ ಒಂದ್ ನಿಮಿಷ. ಅಂಗಡಿ ಅಂತ ಗೊತ್ತಾಗದ್ ಬೇಡವಾ? ಒಳಗಡೆ 2 ನಿಮಿಷ ಅಷ್ಟೇ. ನನಗೆ ತೋರ್ಸ್ಬಿಡಮ್ಮ ಒಳಗೆ ಹೋಗಿ ನಿಂದೆ ಅಂಗಡಿ ಅಂತ 3 ಲಕ್ಷ ಸ್ಯಾಂಕ್ಷನ್ ಮಾಡಿಸ್ತೀನಿ ನಾನು. ಸುಮ್ನೆ ಹೋಗಮ್ಮ ಹೇಳು. 2 ನಿಮಿಷ ಬೇಕಾಗಿಲ್ಲ. ತಗ್ಗೆ ಅಕ್ಕಂಗೆಲ್ಲ ಬೈತಾರ ಅಕ್ಕ. ಏನ್ ಮಾಡ್ತಾರೆ? ಒಂದ್ 5 ನಿಮಿಷ ಒಳಗೆ ನಿಮ್ಮಂತರ ನಾನು ಯಾವತ್ತು ಇಷ್ಟು ವರ್ಷ ನೀವು ಆಚೆ ಬನ್ನಿ, ನಾನು ಒಳಗೆ ಹೋಗ್ತೀನಿ. ಮಾಡ್ತೀನಿ ಒಳಗೆ. ನಾನೇ ಹಾಕ್ಲಾ? ಹಾಕಿ ಏನೀಗ ಸುಮ್ನೆ ಕೊಡ. ಈಗೇನು ಹೋಗ್ತೀಯಾ ಏನು? ಹೋಗ್ತಾ ಇದೀನಿ. ಕೊಡಂಟಿ ನಾನೇನು ಮಾಡಲ್ಲ ಕೊಡಿ. ನಾನೇನು ಮಾಡಲ್ಲ ಕೊಡಿ. ಅಂತ ನನಗೆ ಡೌಟು. ಹಾ ನೀವಿಬ್ರು ಒಂದೇನಾ ಅಂತ? ಇಲ್ಲ ಸರ್, ನನ್ನ ಆಫೀಸರು ಅವಳು ನಮ್ಮ ಹತ್ರ ಸುಳ್ಳು ಹೇಳಿ 50,000 ಬೇರೆ ಲೋನ್ ಇಸ್ಕೊಂಡ್ಬಿಟ್ಟಿದ್ದಾಳೆ ಅಂಗಡಿ ತೋರಿಸಿ. ಏನ್ ನಿಂತಿದ್ಯಾಕ ಗದ್ದೆ ಹಿಡ್ಕೊಂಡು ನಿಂತಂಗೆ? ನಾನು ಕೇಳ ಅಷ್ಟು ಕೇಳ್ತೀವಿ. ನಮ್ಗೆ ಏನಪ್ಪ ಅವ್ರು ಏನೋ ಅಷ್ಟು ಹೇಳ್ತಾರೆ, ನಮ್ಗೇನಪ್ಪ? ನೀನು ಒಳಗೆ ಹೋಗು. ಅಲ್ಲಿ ಹೋಗಕ್ ಬಿಟ್ರೆ ತಾನೆ. 1, 2, 3, 4. Bakara, bakara. Feel the rhythm, screw your mind, check the baby. Come on, bakara, bakara. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ ಈ ಕಿರುಕಾಣಿಕೆ. ಆಂಟಿ ಇದು ಇದರಿಂದ ಮನಿತ್ ಎಂಟರ್ಪ್ರೈಸಸ್ ಶ್ರೀನಗರ ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಮಾತನಾಡುವ ಭಗವದ್ಗೀತೆ, ಸಾಕ್ಷಾತ್ ಶ್ರೀ ಕೃಷ್ಣನೇ ಶ್ಲೋಕಾರ್ಥ ವಿವರಿಸಿರುವ ಅದ್ಭುತ AI ತಂತ್ರಜ್ಞಾನ. ಆಂಟಿ ನಿಮ್ಗೆ ಸಡನ್ ಆಗಿ ಬಂದು ಅವ್ರಂಗೆ ಹೇಳಿದ್ರಲ್ಲ, ಏನ್ ಅನಿಸ್ತು ನಿಮ್ಗೆ? ನಮಗ್ ಧೈರ್ಯ ಐತೆ. ತಿರುಗಿ ನಾವ್ ಆತರ ಎಲ್ಲ ಒಪ್ಕೊಳಲ್ಲ. ಯಾಕಂದ್ರೆ ನಮ್ಗ್ ಭಯನೂ ಇಲ್ಲ. ನಾವು ಕಷ್ಟ ಬಿದ್ದು ಮಾಡ್ತಾ ಇದೀವಿ. ಯಾರು ಹೆದರ್ಕೊಳ್ಳೋದಿಲ್ಲ. ಆಂಟಿ ಈ ತರ ಎಲ್ಲ ಆಗುತ್ತೆ ಅಂತ ತೋರ್ಸ್ಕೊಡೋದೇ ನಮ್ಮ ಉದ್ದೇಶ. ಇದೊಂದು ಮೆಸೇಜ್ ಅಷ್ಟೇ.